ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಕರ್ನಾಟಕ ಬ್ಯಾಂಕಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ನಾನು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿ ಯಾವ ಥರ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ ದಾಖಲೆಗಳು ಬೇಕು ಮತ್ತು ಸಿಲೆಬಸ್ ಏನು ಅನ್ನೋದನ್ನು ಎಲ್ಲದನ್ನು ತಿಳಿಸಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಇಲಾಖೆ ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಹುದ್ದೆಯ ಹೆಸರು ಪ್ರೊಫೆಷನರಿ ಆಫೀಸರ್ ಹುದ್ದೆಗಳು. ಉದ್ಯೋಗ ವರ್ಗ ಕರ್ನಾಟಕ ಸರ್ಕಾರ ಹುದ್ದೆಗಳು. ಇದು ಕಂಪ್ಲೀಟಾಗಿ ಕರ್ನಾಟಕ ಸರ್ಕಾರ ಹುದ್ದೆಗಳಾಗಿರ್ತವೆ. ಸಂಬಳ 48,000ದಿಂದ 85,920 ರೂಪಾಯಿಗಳಾಗಿರ್ತವೆ. ಖಾಲಿ ಇರುವ ಹುದ್ದೆಗಳು 700ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಕೆಲಸದ ಸ್ಥಳ ಕರ್ನಾಟಕದಾದ್ಯಂತ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್. ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಪ್ರಾರಂಭ ದಿನಾಂಕ 30 ನವೆಂಬರ್ 2024. ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ 30ರಿಂದ ನಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಕೊನೆಯ ದಿನಾಂಕ 10 ಡಿಸೆಂಬರ್ 2024. 10 ಡಿಸೆಂಬರ್ 2024 ತನಕ ನಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಮತ್ತು ಈ ಹುದ್ದೆಗೆ ಬೇಕಾಗಿರೋ ವಿದ್ಯಾರ್ಹತೆ ಅಂತ ಅಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯಗಳಿಂದ ಪೂರ್ತಿಯಾಗಿ ತೇರ್ಗಡೆಯಾಗಿರಬೇಕು. ಸ್ನಾತಕೋತ್ತರ ಪದವಿ ಮತ್ತು ಪದವಿ ಪಾಸ್ ಆಗಿರಬೇಕು ಹಾಗೂ ಮದುವೆಯಾಗಿ 5 ವರ್ಷದ ಒಳಗಿರಬೇಕು. ಯಾರು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡಿದಾರೋ ಅವರಿಗೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಮತ್ತು ಮದುವೆಯಾಗಿ 5 ವರ್ಷದ ಒಳಗಿರಬೇಕು. ಮದುವೆ ಆಗದೇ ಇರೋರು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಮದುವೆ ಆಗಿರೋರಾದರೆ ಮದುವೆಯಾಗಿ 5 ವರ್ಷದ ಒಳಗಿರಬೇಕು. ಅವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ವಯಸ್ಸಿನ ಮಿತಿ. ಅಧಿಕೃತ ನೋಟಿಫಿಕೇಷನ್ ಪ್ರಕಾರ ಅಭ್ಯರ್ಥಿಯ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 28 ವರ್ಷದ ಒಳಗಿರಬೇಕು. 18 ವರ್ಷದಿಂದ 28 ವರ್ಷದ ಒಳಗಿರೋ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಮತ್ತು ಈ ಹುದ್ದೆಗೆ ವಯಸ್ಸಿನ ಸಡಿಲಿಕೆ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 5 ವರ್ಷ ಸಡಿಲಿಕೆ ಇದೆ ಮತ್ತು ಹಿಂದುಳಿದ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇದೆ. ನೆಕ್ಸ್ಟ್, ಅರ್ಜಿಯ ಶುಲ್ಕ. ಅರ್ಜಿ ಶುಲ್ಕ ಜನರಲ್ ಮತ್ತು ಅನ್ರಿಸರ್ವ್ಡ್ ಮತ್ತು OBC ಮತ್ತು ಅದರ್ಸ್ ಅಭ್ಯರ್ಥಿಗಳಿಗೆ 800 ರೂಪಾಯಿಗಳಿರ್ತವೆ ಮತ್ತು SC/ST ಅಭ್ಯರ್ಥಿಗಳಿಗೆ 700 ರೂಪಾಯಿಗಳು ಇರ್ತವೆ. ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳು. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನೆಂದರೆ ಜನ್ಮ ದಿನಾಂಕ ದಾಖಲೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಇತ್ತೀಚಿನ ಭಾವಚಿತ್ರ, ವೋಟರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್. ಇವೆಲ್ಲದನ್ನು ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ಆಯ್ಕೆ ಮಾಡುವ ವಿಧಾನ. 2 ಹಂತದಲ್ಲಿ ಈ ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಒಂದು ನೇರ ನೇಮಕಾತಿ, ಇನ್ನೊಂದು ದಾಖಲೆಗಳ ಪರಿಶೀಲನೆ. ನೆಕ್ಸ್ಟು, ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿಯನ್ನು ಯಾವ ಥರ ನಾವು ಸಲ್ಲಿಸ್ಬೋದು ಅಂತ ಅಂದರೆ ಮೊದಲನೇದಾಗಿ ಕರ್ನಾಟಕ ಬ್ಯಾಂಕ್ ವೆಬ್ಸೈಟ್ ತೆರೆಯಿರಿ. ಫಸ್ಟ್ ಏನಿದೆ ಅಲ್ಲ ಆ ಕರ್ನಾಟಕ ಬ್ಯಾಂಕ್ ವೆಬ್ಸೈಟ್ ಅನ್ನೋದು, ಆ ವೆಬ್ಸೈಟನ್ನು ನಾವು ಓಪನ್ ಮಾಡಬೇಕಾಗುತ್ತೆ. ಅದಾದಮೇಲೆ ರಿಜಿಸ್ಟರ್ ಆಗಿ ಲಾಗಿನ್ ಆಗಿ. ಓಪನ್ ಆದಮೇಲೆ ಅಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ನಾವು ರಿಜಿಸ್ಟರ್ ಆದಮೇಲೆ ಏನು ರಿಜಿಸ್ಟರ್ ಆಗಿರ್ತೀವಲ್ಲ ಆ ಇಮೇಲ್ ಮತ್ತು ಪಾಸ್ವರ್ಡ್ ತೊಗೊಂಡು ಅಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ಅಪ್ಲೈ ಅನ್ನೋ ಒಂದು ಬಟನ್ ಇರುತ್ತೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನು ಕೇಳಿದಾರೋ ಆ ಎಲ್ಲ ಡೀಟೇಲ್ಸು ನಾವು ಫಿಲ್ ಮಾಡಬೇಕಾಗುತ್ತೆ. ಎಲ್ಲ ಡೀಟೇಲ್ಸ್ನು ನಾವು ಮ್ಯಾಂಡೇಟರಿಯಾಗಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಆದಮೇಲೆ ನಾನು ಏನು ಹೇಳಿದ್ನಲ್ಲ ಹಿಂದೆ ಆ ಎಲ್ಲ ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ಮೇಲೆ ಲಾಸ್ಟಿಗೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ. ಆ ಸಬ್ಮಿಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಅರ್ಜಿ ಅಲ್ಲಿ ಅಪ್ಲೈ ಆಗಿರುತ್ತೆ. ಅರ್ಜಿ ಅಪ್ಲೈ ಆದಮೇಲೆ ನಾವು ಪೇಮೆಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ ಕೇಸ್ ನಾವು ಪೇಮೆಂಟ್ ಮಾಡ್ಕೊಂಡೇ ಇದ್ದರೆ ನಮ್ಮ ಅಪ್ಲಿಕೇಶನ್ನು ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪಠ್ಯಕ್ರಮ ಅಂದರೆ ಸಿಲೆಬಸ್. ಏನೇನು ಸಿಲೆಬಸ್ ಇದೆ ಅಂತ ಅಂದರೆ ಈ ಎಕ್ಸಾಮ್ಗೆ ಇಂಗ್ಲೀಷ್ ಭಾಷೆ ಮತ್ತು ಕಂಪ್ಯೂಟರ್ ಅರಿವು, ನೆಕ್ಸ್ಟ್ ವಿವರಣಾತ್ಮಕ ಪ್ರಶ್ನೆಗಳು, ಅದಾದಮೇಲೆ ಪ್ರಚಲಿತ ಘಟನೆಗಳು, ನೆಕ್ಸ್ಟ್ ಬ್ಯಾಂಕಿಂಗ್ ಪ್ರಶ್ನೆಗಳು. ಇದಿಷ್ಟು ಸಿಲೆಬಸ್ ಇದೆ ಈ ಹುದ್ದೆ ಎಕ್ಸಾಮ್ಗಳಿಗೆ. ಅದಾದಮೇಲೆ ನೆಕ್ಸ್ಟು ಒಟ್ಟು ಪ್ರಶ್ನೆಗಳು. ಒಟ್ಟು 202 ಪ್ರಶ್ನೆಗಳಿರ್ತವೆ. ಒಟ್ಟು ಅಂಕಗಳು 202 ಪ್ರಶ್ನೆಗಳಿಗೆ 225 ಅಂಕಗಳು ಇರ್ತವೆ. ಮತ್ತು
ಪ್ರತಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕಗಳಿರ್ತವೆ. 4ನೇ 1 ಭಾಗ ಅಂಕಗಳು ಕಡಿತಗೊಳ್ತವೆ ಪ್ರತಿ ತಪ್ಪು ಉತ್ತರಗಳಿಗೆ. ಇವತ್ತು ನಾನು ನಿಮಗೆ ಇಲ್ಲಿ ಈ ಕರ್ನಾಟಕ ಸರ್ಕಾರ ಬ್ಯಾಂಕ್ ಹುದ್ದೆಗಳ ಬಗ್ಗೆ ತಿಳಿಸಿದ್ದೀನಿ. ನೆಕ್ಸ್ಟು ಮುಂದೆ ಬರೋ ಎಲ್ಲ ಥರದ ಸರ್ಕಾರಿ ಹುದ್ದೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಅದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಏನೇನು ಸರ್ಕಾರಿ ಹುದ್ದೆಗಳ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನೋ ಆ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.